ಸ್ಪೀಡ್ ಬೋಟ್ ಇರಲಿ, ಸ್ಪೀಡ್ ಬೋಟು ಜರ್ಸ್ಕಿ ಎಲ್ಲ ಇದೆ. ಇಲ್ಲಾಂದ್ರೆ ಬೇಗ ಇನ್ನೊಂದು ನೀವೇನ್ ಮಾಡ್ಬೇಕಂದ್ರೆ ಈಗ ಹೋಟೆಲ್ಸ್ ಆ ಪರ್ಟಿಕ್ಯುಲರ್ ಬೀಚಸ್ ಅಲ್ಲಿ ಯಾರು ಹೋಟೆಲ್ಸ್ ಇದೆ ಅವ್ರದ್ದು ಜವಾಬ್ದಾರಿ. ಅವ್ರಿಗೆ ಇಷ್ಟು 8 o'clock ನಂತರ ಕತ್ಲಾದ್ಮೇಲೆ ಯಾರನ್ನ ಅಲ್ಲಿ ಬಿಡಬಾರ್ದು. ನಮ್ಮಲ್ಲಿ 6:30 ಬಂದ್ ಮಾಡ್ತಾರೆ. ನಮ್ಮ ಇವರೆಲ್ಲ ಸ್ಟಾಫ್ ಎಲ್ಲ 6:30 ವರೆಗೆ ಇರ್ತಾರೆ ಸರ್. ಕತ್ಲಾಗುತ್ತೆ. ಕತ್ಲಾದ್ಮೇಲೆ ಯಾರನ್ನು ಬಿಡಬಾರ್ದು. ಇವರು 8 ಗಂಟೆ ಮೇಲೆ ಹೋಟೆಲ್ನವ್ರು ಬಿಟ್ಟಿರೋದು. ಅಲ್ಲ, ಈಗ ಕೇರಳ ಟೀಮಲ್ಲಿ ಆ ಥರ ಯಾರಾದ್ರೂ ಹೋಟೆಲ್ ಅವ್ರು ಮಾಡಿದ್ರೆ ಮತ್ತೆ ಅವ್ರ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ನಾವು ಅಟ್ಲೀಸ್ಟ್ ಅವ್ರು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ, ಯಾಕಂದ್ರೆ ಈಗ ಟೂರಿಸ್ಟ್ ಜಾಸ್ತಿ ಆಗ್ತಾರೆ. ಸೊ ಈಗ ತಲವಲ್ಲಿ ಆ ಥರ ಬರ್ಬೇಕು. ಈಗ ಹೋಟೆಲ್ ಮೀಟಿಂಗ್ ಅನ್ನ ಯಾಕೆ ಏರ್ಪಡಿಸ್ಬೇಕು? ಏನಾದ್ರು ಒಂದಾದ್ರೂ ಕರೆಕ್ಟ್ ಆಗಿ ಆಗಿದೆಯಾ? ಲಾಸ್ಟ್ ಏನ್ ನಡ್ಕೊಂಡು ಬಂದಿದೆ ಅದೇ ಕಂಟಿನ್ಯೂಷನ್ ಆಗ್ತಾ ಇದೆ. ನನಗೆ ಬಂದು ಒಂದು 15-20 ನಿಮಿಷ ಆಯ್ತು, ಅದೇ ರಿಪೀಟೇಷನ್ ಆಗ್ತಾ ಇದೆ ವಿನಃ ಯಾವುದೂ ಒಂದು ಕರೆಕ್ಟ್ ಆಗಿ ನಡೀತಾ ಇಲ್ಲ. ನೋಡಿ, ಯಾವ ವ್ಯವಸ್ಥೆನೂ ಸರಿ ಇಲ್ಲ. ಈ ಥರ ಗಡಿಬಿಡಿಯಲ್ಲಿ ನೀವು ಮೀಟಿಂಗ್ ಅನ್ನ ಏರ್ಪಡಿಸಿದ್ರೆ ಇದು ಬರಿದೆ ಜನರ ಕಣ್ಣು ಕಟ್ಟಲಿಕ್ಕೆ ಅಷ್ಟೇ ಆಗ್ತದೆ. ನೀವು ಹೊಸಬರು, ದಯವಿಟ್ಟು ಬೇಸರ ಮಾಡಬೇಡಿ. ಅನುಭವಸ್ಥರನ್ನ ಕೂರಿಸ್ಕೊಂಡು ಏನು ಅಂತ ಜಾತ್ರೆಯನ್ನ ಸರಿಯಾಗಿ ಚಂದಗಾಡಿಸಿ. ಅಲ್ಲಿ ರಸ್ತೆ ಸಂಚಾರ ಸರಿ ಇರೋದಿಲ್ಲ. ಗಂಜಿಗದ್ದೆಯಿಂದ ಇಡೀ ಟೌನಲ್ಲಿ ಎಲ್ಲೂ ಓಡಾಡ್ಲಿಕ್ಕೆ ಆಗೋದಿಲ್ಲ. ಒಂದು ವಾರ 10 ದಿವಸದವರೆಗೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಕರೆಕ್ಟಾ? ಅಂಗಡಿಯನ್ನ ಸರಿ ವ್ಯವಸ್ಥಿತವಾಗಿ ಹಂಚಿ. ಯಾರು ಮಾಡ್ತಾ ಇಲ್ಲ. ಅಂಗಡಿಯನ್ನು ಕೊಡೋದು, ಟೆಂಡರ್ ಕೊಡೋದು, ಯಾರ್ಯಾರಿಗೋ ಕಿಸೆ ತುಂಬಿಸ್ತಾರಂತೆ, ದಿನ ಬಡಾಯಿಸ್ತಾರೆ. ಜಾತ್ರೆಯಲ್ಲಿ ಅಂಗಡಿಯನ್ನ ಕೊಡೋದು ಎಷ್ಟು ದಿವಸ ಅಂತ ಕಂಡೀಷನ್ ಇದೆ. ಕಂಡೀಷನ್ ಯಾರು ನೋಡಿದ್ದೀರಾ? 15-20 ದಿವಸ ನಡೀತಾ ಇರ್ತದಲ್ಲಿ ಜಾತ್ರೆ. ಓಡಾಡ್ಲಿಕ್ಕೆ ಆಗೋದಿಲ್ಲ. ಯಾರ್ಯಾರು ಕುಂಡು ಬಾರುಗಳಲ್ಲಿ ಓಡಾಡ್ತಾ ಇರ್ತಾರೆ. ಸರಿಯಾದ ಒಂದು ವ್ಯವಸ್ಥೆ ಏನು ಊರಿಗೆ ಏನು ಟಾಟಾ ಏಸು ಅಥವಾ ಆಟೋ ರಿಕ್ಷಾಗಳು ಏನು ಉಪಕಾರ ಮಾಡಬೇಕು ಅವಕ್ಕೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರಥ ಬೀದಿಯಲ್ಲಿ ಮತ್ತು ಆ ಗಂಡಿಗದ್ದೆಯಿಂದ ರಥ ಬೀದಿಗೆ ಹೋಗುವಲ್ಲಿ ಮತ್ತು ತಾರ್ಮಕ್ಕಿ ರೋಡಲ್ಲಿ ಎಲ್ಲಿ ಓಡಾಡ್ಲಿಕ್ಕೆ ಆಗ್ತದೆ? ಇದು ನೀವು ಹೊಸಬರು. ಇಲ್ಲಿ ಹಳಬರಿ ರೋಡ್ ಯಾರು ನಿಮ್ಗೆ ಅನುಭವವನ್ನು ಕೊಡೋದಿಲ್ಲ. ಏನೋ ನಡೀತಾ ಇದೆ ಮೀಟಿಂಗ್, ಎಲ್ಲದಕ್ಕೂ ಪ್ರತಿಯೊಂದು ಸಮಸ್ಯೆಗಳಿಗೂ ಆಯ್ತು. ಎಸ್, ಏನು ವ್ಯವಸ್ಥೆ ಇದು? ಸಾರಿ, ನನ್ನನ್ನು ಕ್ಷಮಿಸಿ. ನೀವು ಮಾಡ್ತಿರೋ ಕರೆಕ್ಟ್ ಆಗಿ ವಿಶ್ವಾಸಿಕರನ್ನ ಕರ್ಕೊಂಡು ಕೂರಿಸ್ಕೊಂಡು ಮೀಟಿಂಗ್ ಮಾಡಿ. ಅದು ಈ 15 ದಿವಸ ಇರುವಾಗ ಜಾತ್ರೆ ಬಗ್ಗೆ ಅರೇಂಜ್ಮೆಂಟ್ ಮಾಡೋದಲ್ಲ. ಇಂಥ ಒಂದು ದೊಡ್ಡ ಜಾತ್ರೆ, ಲಕ್ಷಗಟ್ಟಲೆ ಜನ ಬರ್ತಾರೆ. ನೀವು ಒಂದು 3 ತಿಂಗಳ ಮೊದಲೇ ಜಾತ್ರೆ ಇದು ಮೀಟಿಂಗ್ ಅನ್ನ ಕರೆಯಿರಿ. ಸಂಬಂಧಪಟ್ಟವರನ್ನ, ಒಂದು ಅನುಭವಸ್ಥರನ್ನ, ಊರಿನ ಅನುಭವಸ್ಥರನ್ನ ಕರೆದು ಮಾತಾಡಿಸಿ. ಏನಾಗಬೇಕು, ಏನು ಹಿಂದೆಲ್ಲ ಏನು ತೊಂದರೆ ಆಗಿದೆ ಅದನ್ನ ಕೇಳಿ ಸರ್. ಸಾರಿ, ನನ್ನನ್ನು ಕ್ಷಮಿಸಿ. ಸ್ನಾನ ಮಾಡುವ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನುರಿತ ಕಿಡಿಗಾರರನ್ನು ನೇಮಿಸಲು ಪೊಲೀಸ್ ಉಪನಿರೀಕ್ಷಕರು ಹಾಗೂ ಪಂಚಾಯತಿನವರು ಕರೆದುಕೊಳ್ಳುವುದು ಹಾಗೂ ಮುಖ್ಯ ಕಡಲ ತೀರ, ಹೋಮ್ ಬೀಚ್ ಹಾಗೂ ಕೂಡ್ಲೆ ಕಡಲ ತೀರಗಳಲ್ಲಿ ಅಲ್ಲ, ಅವ್ರು ಲೋಕೋಪಯೋಗಿ ರಸ್ತೆಯಲ್ಲ, ಬೇರೆ ವೈಯಕ್ತಿಕ ಜನ ಹೇಗೆ ತುಂಬ್ತಾರೆ ಅದನ್ನ? ಲೋಕೋಪಯೋಗಿ ಇಲಾಖೆ ಆದಂಥ ರಸ್ತೆಯಲ್ಲಿ ಬೇರೆ ವ್ಯಕ್ತಿಗಳು, ಪ್ರೈವೇಟ್ ಜನ ಬಂದ್ಕೊಂಡು ಹೇಗೆ ಬಂದ್ ಹಾಕ್ತಾರೆ? ಅದನ್ನ ಸಾಧ್ಯತೆ ಉಂಟದನ್ನ? ಅವ್ರು ಕಡಿಮೆ ಕೂತ್ಕೊಳ್ತಾರ? ಯಾವ ಮಾಡಿಲ್ಲ ಅಂತ ಹೇಳೋ ಮತ್ತೆ ನೀವು ಅದು ಯಾರು ಮಾಡಿದ್ರು? ಹಂಗಾರೆ ಮಾಡಿದ ಮೇಲೆ ಕಂಪ್ಲೇಂಟ್ ಮಾಡಿ. ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿ. ನಾವು ಅವ್ರ ಹತ್ರ ಮಾಡ್ಲಿಕ್ಕೆ ಹೇಳಿ, ನಾವು ಸರ್ಕಾರಿ ಇಲಾಖೆಗೆ ಮಾಡ್ಲಿಕ್ಕೆ ಹೇಳಿದ್ದೇವೆ. ಅವ್ರು ಯಾಕೆ ಅವ್ರು ವೈಯಕ್ತಿಕ ಕಟ್ ಮಾಡ್ತಾರನ್ನ? ಅವ್ರು ಪರ್ಮಿಷನ್ ತಗೊಂಡಿದ್ದಾರೆ. ಅವರು ಆಗಸ್ಟಲ್ಲೇ ನಾವು ಲೆಕ್ಕ ಹಾಕಿದ್ವಿ. ಸೋಮನಾಥ್ ಅವರು 3 ಫೋನ್ ಮಾಡಿದ್ದೇನೆ. ಇಲ್ಲಿ ತಾವು ಮುಂದೆ ಬಸ್ ಮಾಡ್ತಿದ್ದೇವೆ ಅಂತ ನೋಡಿದ್ರು. ಸ್ವಲ್ಪ ಪ್ಯಾಕಿಂಗ್ ಮಾಡಿದ್ರು. ಆಮೇಲೆ ಮಾರುತಿ ಕಟ್ಟೆಯಿಂದ ಭದ್ರಕಾಳಿ ದೇವಸ್ಥಾನ ಅಂದರೆ ತಾವು ನೆಡ್ಕೊಂಡು ಹೋಗ್ಬೇಕು. ದಯವಿಟ್ಟು ಅಲ್ಲಿ ಯಾವುದೇ ರಸ್ತೆಗಳು ಬೇಕಿಂಗ್ ಹಾಕಿದ್ದಾರೆ ಮಾಡಿ ಬಿಟ್ರೆ ಯಾವುದೇ ರೀತಿ ವೆಹಿಕಲ್ ಹಾಕಲಿಕ್ಕಾಗಲ್ಲ, ತೊಂದರೆ ಆಗ್ತಾ ಇದೆ. ಬೇಕಾದ್ರೆ 4-5 ಮಂದಿ ಬಿಟ್ಟು ಆನಂತರ ಅಲ್ಲಿ ಜಗಕ್ಷೇಶ್ವರ ದೇವಸ್ಥಾನ ಅಂತಿದೆ. BS ಕಾಮನ ಕರಡಿ ಎದುರಿಲ್ಲ ವೆಂಕಟರಮಣ ದೇವಸ್ಥಾನ ತನಕ ಅಲ್ಲೂ ಸಹ ಅದೇ ರೀತಿಯಾಗಿದೆ. ಬರೋದು ಜಾತ್ರೆ. ನಾನು 15 ನೆಟ್ಟು ಪಂಚಾಯತ್ನ 3 ಸಾವಿರ ಮಾಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ಪರ್ಮಿಟ್. ಅಲ್ಲ, ನಮ್ಮ ಲೈಫ್ ಗಾರ್ಡ್ ಅದನ್ನೇ ಬಳಸ್ತಾರೆ. ಸೊ ಅದು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ರೆ ಈಗ ನೀವು ಅವ್ರ ಕಾಂಟ್ಯಾಕ್ಟ್ ನಿಮ್ಮ ಹತ್ರ ಇರಬೇಕು. ಮಣ್ಣು ಡಾಂಬರ್ ರೋಡಿಗೆ ಸಿಮೆಂಟ್ ಹಾಕಿದವರು ಗಾಡಿ ಪರ್ಮಿಷನ್ ಹೋಗಿದ್ರೆ ಅವರು ಹಾಕ್ಬೇಕಾದ್ರೆ ನಿರ್ವಹಣೆ ಎಲ್ಲ
ನಾವು ಕೋರ್ಟಿಗೆ ಹೋಗಿದ್ದೇವೆ, ಡಾಂಬರ್ ರೋಡ್ ಮಾಡಬೇಕು, ಸಿಮೆಂಟ್ ತೆಗಿಬೇಕು ಅಂತ. ಆ ಉದ್ದೇಶಕ್ಕಾಗಿ ಆ ಜಾಗದಲ್ಲಿ ಪ್ಯಾಚ್ ವರ್ಕ್ ಮಾಡಿಲ್ಲ ಇನ್ನೂರು. ಇಲ್ಲಿ ಎಲ್ಲ ಕಡೆಗೆ ಹೋಗಿ ರಸ್ತೆಯನ್ನು ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಅದು ರಸ್ತೆ ಬೀದಿಯಲ್ಲಿ ಮಾತ್ರ ಪ್ಯಾಚ್ ವರ್ಕ್ ಆಗಿಲ್ಲ. ಸಿಮೆಂಟ್ ರಸ್ತೆಯನ್ನು ಸಿಮೆಂಟ್ ಹಾಕಿ ಮುಚ್ಚಿದ್ದಾರೆ. ಡಾಂಬರ್ ರೋಡಿಗೆ ಸಿಮೆಂಟ್ ರಸ್ತೆ ಪ್ಯಾಚಪ್ ಮಾಡ್ತಾರೆ. ಅದು ಕಿತ್ತೋಗ್ತಾ ಇದೆ. ಈಗ ನಾಳೆ ಬೇರೆ ರಸ್ತೆ ತೇರು ಹೋಗ್ತದೆ, ಗಾಳಿ ಪೆಟ್ಟು ಬೀಳ್ತದೆ. ನಾವು ಇದ್ರ ಬೇರೆ ರಿಪೇರಿ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ನೀವು ಏನು ಅವಾರ್ಡ್ ಮಾಡ್ತಾರೆ ಕೇಳಿದ್ರೆ ನಾವು ಕೋರ್ಟ್ ಹೋಗೋದ್ರಿಂದ ಕೋರ್ಟಿಂದ ನಾವು ಅದನ್ನು ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಡಾಂಬರ್ ರೋಡ್ ಮಾತ್ರ ನಮ್ಮ ಚೇರು ಉಳಿತದೆ, ಎಲ್ಲ ಚೇರು ಉಳಿದಿಲ್ಲ. ಮತ್ತೆ ಇವು ಸಿಮೆಂಟ್ ರೋಡ್ ಬೇಡ, ನಾಲ್ಕು ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳು ಹೋಗಾಗಿತ್ತಲ್ಲೋ ಅದನ್ನ ಮೈಮತ್ತು ಮಾಡಬೇಕಾಗಿತ್ತು, ಮಾಡಿಲ್ಲ. ಮೊನ್ನೆ ಏನಾಯ್ತು ಅಂದ್ರೆ ರಥ ಒಂದು ತಗೊಳ್ಬೇಕಲ್ವಾ, ಹೊಂಡ ಬಿದ್ದಿತ್ತು. ಅವರು ಕೋರ್ಟ್ ಮಾಡುವಂಥದ್ದು ನಾನು ಮಾಡೋದು ನೆನಪಾಗ್ತದೆ. ಬೇಕಾದ್ರೆ ಸ್ವಲ್ಪ ನಾನು ರಿಪೋರ್ಟ್ ಮಾಡ, ನಾನು ನನ್ನ ಸ್ವಂತ ಖರ್ಚಿಂದ ಆಗಿಲ್ವಾ 20,000 ಖರ್ಚು ಮಾಡಿಕೊಂಡು ಸಿಮೆಂಟ್ ತಗೊಂಡ್ಬಂದು ಅವ್ರಿಗೆ ಆಳುಗಳು ಕೊಟ್ಟಿದ್ದಾರೆ, ಕೂಲಿಯವರು ಕೊಟ್ಟಿದ್ದಾರೆ. ನಾನು ಸಿಮೆಂಟ್ ರೀತಿಯಲ್ಲಿ ಹಾಕೊಂಡು ಹೊಂಡವನ್ನು ನನ್ನ ಸ್ವಂತ ಖರ್ಚು ಮುಚ್ಚಿಕೊಂಡು ರಥವನ್ನು ಓಡಿಸಿದೆ. ಇವ್ರು ಯಾವ ಎಲ್ಲ ಪ್ರತಿ ಮೀಟಿಂಗ್ ಪ್ರತಿಯೊಂದಕ್ಕೂ ತಕರಾರು ಮಾಡ್ತಾರೆ. ಅದು ಇವ್ರ ಕೆಲಸ ಎಲ್ಲ ಆಗಿತ್ತು, ಅದು ಇವ್ರ ಕೆಲಸ ಎಲ್ಲ ಆಗಿತ್ತು, ಅದು ದೇವಸ್ಥಾನ ಕೆಲಸ ಆಗಿತ್ತು, ಅದು ಪಂಚಾಯತ್ ಕೆಲಸ ಆಗಿತ್ತು. ಇವ್ರು ನಾನು ವೈಯಕ್ತಿಕ ಮಾಡ್ತೀವಿ ಅನ್ಕೊಂಡು ಹೆಂಗೆ ಮಾಡ್ಕೊಂಡು ಅವಶ್ಯಕತೆ ಇಲ್ಲ. ನಾವು ಅವರು ದಯವಿಟ್ಟು ಈಗಲಾದರೂ ನಮ್ಮ ರಿಕ್ವೆಸ್ಟ್ ಇಷ್ಟೇ, ಮುಂದೆ ಬರ್ತಿದ್ದ ಭದ್ರಕಾಳಿ ದೇವಸ್ಥಾನ ಅಂತ, ಭದ್ರಕಾಳಿ ದೇವಸ್ಥಾನ ವೀರಸ್ವಾಮಂತ ಅಂಗಡಿಯಿಂದ ವೆಂಕಟೇಶ್ವರ ದೇವಸ್ಥಾನದಾಗ ಕಾರುಗಳು ಸಂಪರ್ಕ ಮಾಡಿ ರಥಬೀದಿ ಮಾಡುದಿಲ್ಲ ಅಂತ ಹೇಳಿದ್ರು. ಕೋರ್ಟ್ ಏನು ಮಾಡುದಿಲ್ಲ ಅಂತ ಪ್ಯಾಚ್ ಮಾಡೋದಿಲ್ಲ. ವೋಲ್ಟಲ್ಲಿ ಯಾವ ಇಲ್ಲ ಕ್ಲಿಯರ್ ಆಗಿಲ್ಲ. ನಮ್ಮ ಮೇನ್ ರಥಬೀದಿ ಎಲ್ಲ ಕಡೆ ಕ್ಲಿಯರ್ ಆಗಿದೆ. ಜಾತ್ರೆ ಆಗೋದು ರಥಬೀದಿಯಲ್ಲಿ, ರಥೋತ್ಸವ ನೀಡೋದು ರಥಬೀದಿಯಲ್ಲಿ. ಲೋಕೋಪಯೋಗಿ ಇಲಾಖೆಯವರು ನಾನು ನಿಮ್ಮ ಹತ್ರ 2 ತಿಂಗಳ ಮೊದಲಿಗೆ ಹೇಳಿದಾಗ ನೀವು ಫೋನ್ ಮಾಡಿ ಇದು ಮಾಡಿದ್ರಿ. ಅವ್ರು ಬಂದು ಡಾಂಬರ ಹೊಂಡಕ್ಕೆ ಸಿಮೆಂಟ್ ಮುಚ್ಚೋಗಿದ್ದಾರೆ. ಈಗ ಅದರಿಂದ ನಮ್ಮ ಕೇಳಿ ತೊಂದರೆ ಆಗ್ತಾ ಇದೆ. ಕೋರ್ಟಲ್ಲಿ ರಸ್ತೆ ಹಾಗೆ ಬಿಡಬೇಕಾಗಿತ್ತು. ಡಾಂಬರ ಜಾಗ ಸಿಮೆಂಟ್ ಈಗ ಕೋರ್ಟ್ ಏನಿದೆ ಅದು ಕೋರ್ಟ್ ಸಬ್ಸಿಡೀಸ್ ಇದೆ, ಮ್ಯಾಟರ್ ನಾವು ಡಿಸ್ಕಸ್ ಮಾಡಿ. ಏನೇ ಇಶ್ಯೂ ಇದ್ರೆ ಸ್ವಲ್ಪ ನೀವು ಅಂದ್ರೆ ಹೈವೇರ್ ಅಥಾರಿಟಿಗೆ ಇಮಿಡಿಯೇಟ್ಲಿ ತಿಳಿಸ್ಬೇಕು. ಅಂದ್ರೆ ನೀವು ಈಗ ನಿಮ್ಮಲ್ಲಿ ಇಟ್ಕೊಂಡು ಶಿವರಾತ್ರಿ ಡೇನೇ ಬಂದು ನನಗೆ ಈ ಸಮಸ್ಯೆ ಆ ಸಮಸ್ಯೆ ಅದೇ ನೀರಲ್ಲೂ ಟೂರಿಸ್ಟ್ಗಳು ಕುಡಿತಾರೆ. ಅದೊಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಆರ್ಡರ್ ಆಗಬೇಕು. ನೀರಿನ ದೊಡ್ಡ ಪ್ರಾಬ್ಲಮ್ ಇದೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಮತ್ತು ಕ್ಲೀನ್ನೆಸ್ ಇಲ್ಲ. ಮತ್ತು ಶೌಚಾಲಯ ಲಾಸ್ಟ್ ಟೈಮ್ ನಾವು ಮತ್ತೆ ಲಾಸ್ಟ್ ಟೈಮ್ AC ಮೇಡಮ್ ಬಂದಾಗೆಲ್ಲ ವಿಸಿಟ್ ಕೊಟ್ಟಿದ್ರು. ವಿಸಿಟ್ ಕೊಟ್ಟು 1 ವಾರ, ಆಮೇಲೆ ಮತ್ತೆ ಅದೇ ಪುನಃ ಒಂದು ನಿಮಿಷ. ಈಗ ಪಂಚಾಯತ್ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ, ನೀವು ಹೋಗಿ ಕ್ಲಿಯರ್ ಇದೆಯಾ ಪ್ರಾಪರ್ ನೀಟ್ ಇಲ್ಲ ಅಂದ್ರೆ ಇಮಿಡಿಯೇಟ್ ಅವ್ರಿಗೆ ಹೇಳಿ ಅವ್ರಿಗೆ ಹೇಳ್ಬೇಕು. ಆ ಲೆವೆಲ್ ಆಗಿ ಯಾವ ರೀತಿ ಕೆಲಸವನ್ನು ನಿರ್ವಹಣೆ ಮಾಡಬೇಕೆಂಬುದರ ಬಗ್ಗೆ, ಸೌಂದರ್ಯದ ನಿರ್ವಹಣೆ ನಿಮಿಷ ಬಗ್ಗೆ, ವಾಹನ ನಿರ್ವಹಣೆ ಬಗ್ಗೆ, ತಾತ್ಕಾಲಿಕ ಶೌಚಾಲಯವನ್ನು ಸ್ಥಾಪನೆ ಮಾಡೋ ಬಗ್ಗೆ, ದೇವಸ್ಥಾನ ಪ್ರವೇಶದ ಪಾಸ್ ನೀಡುವ ಬಗ್ಗೆ, ಹಿಂದಿನಂತೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ, ಈ ಹಿಂದೆ ಯಾವುದೇ ರೀತಿಯ ಘಟನೆಗಳು, ಅನಿರೀಕ್ಷಿತ ಘಟನೆಗಳು ಯಾವುದೇ ನಡೆದಿರಲಿಲ್ಲ. ಹಾಗೆ ಅತ್ಯಂತ ಸೂಕ್ಷ್ಮವಾಗಿ ಇನ್ನ ಅವಧಿಯಲ್ಲಿ ನಡೆಸಲಾಗಿತ್ತು. ಈ ವರ್ಷ ಕೂಡ ಅತ್ಯಂತ ಸುಸಜ್ಜಿತವಾಗಿ. ಕಡೆಗೆ ಈಗ ಏನು ಆಗಲ್ಲ, ನಮಗೆ 13ನೇ ತಾರೀಕು ದಿವಸ ಬರೆದಿದ್ದಾರೆ. 13ಕ್ಕೆ ಅಂಗಡಿಯವರು ಸಾಮಾನು ತಗೊಂಡ್ಬರ್ತಾರೆ, ಅಲ್ಲಿ ಅವ್ರು ಹಾಕಲಿಕ್ಕೆ ಕೊಡಲ್ಲ, 1ಕ್ಕೆ ಕ್ಲಾಸ್ ಕೊಡ್ತಾರೆ. ಇವ್ರು ಅಲ್ಲಿ ಮಾಡೋದು ಇದು ಮಾಡೋದು. ಆಮೇಲೆ MLA ಅವರು, ನಮ್ಮ MLA ಅವರು ಸೈಡ್ ಕುಡಿಯುವ ನೀರು ಘಟಕ ಮಾಡ್ಕೊಟ್ಟಿದ್ದಾರೆ. ಅದು ಶಿವ ಹಾಳು ಮಾಡಿಬಿಟ್ಟಿದ್ದಾರೆ. ಇನ್ನೂ ತನಕ ಅದನ್ನು ಉಪಯೋಗ ಮಾಡ್ತಿಲ್ಲ. ಅದನ್ನು ಮಾಡ್ಕೊಂಡ್ಬಿಟ್ರೆ ಅರ್ಧ ಬಸ್ ಸ್ಟ್ಯಾಂಡ್ ನೀರಿನ ಸಮಸ್ಯೆನೇ ಬಗೆಹರಿಸ್ಬಿಡ್ತದೆ. ಸೊ ಈಗ ಇದು ಕ್ಲೀನ್ನೆಸ್ ಪ್ರಾಪರ್ ಆಗಿ ಆಗ್ಬೇಕು. ಈಗ ಗ್ರಾಮ ಪಂಚಾಯತ್ ಅವ್ರು ವಿಸಿಟ್ ಮಾಡಿ ನೋಡ್ಬೇಕು ಏನಾದ್ರು ಮತ್ತು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದು ಮತ್ತು ರಾತ್ರಿ ವೇಳೆಯಲ್ಲಿ ವಿವಿಧ ಸ್ಥಳಗಳಿಗೆ ಪ್ರಯಾಣಿಕರಿಗೆ ಅನುಕೂಲವಾಗುವಂಥ ನಾವು ಕೆಲಸ ಮಾಡ್ಕೊಂಡು ಕೆಲಸ ಆಗಿಲ್ಲ. ದಯವಿಟ್ಟು ಇವತ್ತು ಕ್ಲಾಸ್ ಮಾಡಿ ನಾನು ಸರ್ಕಾರ ಗೌರ್ಮೆಂಟ್ ಆಗಿ ಮೊನ್ನೆ ನಾವು ಹುಟ್ಟಿದ್ದೆವು. ಲೋಕಲ್ ಸಮುದಾಯದಲ್ಲಿ ಆಗದಾಯಿತು ಅಗ್ನಿ ಅಪಘಾತಗಳು ಮೇಲೆ ಮೇಲೆ ಆಗ್ತಾ ಇರ್ತದೆ. ಆಗ ದಯವಿಟ್ಟು ಗೋಕರ್ಣಕ್ಕೆ ನಾವು ದೇಶದ ಆಂಬುಲೆನ್ಸ್ ಅಗ್ನಿಶಾಮಕಗಳನ್ನ ಜಾಗ ಅಂತೂ ಕೊಟ್ಟಿದೆ. ದಯವಿಟ್ಟು ಅದನ್ನು ಮಾಡೋದಂತ ರಸ್ತೆ ಮಾಡಿದ್ದೇವೆ. ಈ ಒಂದು ಸಭೆಯಲ್ಲಿ ಸಾಕಷ್ಟು ವಿಷಯಗಳನ್ನು ಪುನರುತ್ಸವ ಚರ್ಚೆ ಮಾಡಲಾಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಕುಡಿಯುವ ನೀರಿನ ವ್ಯವಸ್ಥೆ, ಸ್ವಚ್ಛತೆ,
ಅಂಗಡಿ ಈಗ ಟೆಂಡರ್ ಮಾಡುವಂಥದ್ದು, ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ವಿದ್ಯುತ್ ದೀಪಾಲಂಕಾರ ಮತ್ತು ಹೋಮ್ ಗಾರ್ಡ್ಗಳ ವಸತಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ, ಅಲ್ಲದೆ ಆರೋಗ್ಯ ಇಲಾಖೆ ತೆಗೆದುಕೊಳ್ಳುವ ಕ್ರಮಗಳ ಬಗ್ಗೆ ಗೌರ್ಮೆಂಟ್ ಚಾರ್ಜ್ ಇದೆ. ನಾವು ಹೆಲ್ಪ್ಯಾಡ್ ಇದನ್ನು ಮಾಡಿದ್ವಿ 45,000 ರೂಪಾಯಿ ನಮಗೂ 45. ಈಗ ಸರ್ಕ್ಯುಲರ್ ಇದ್ರೆ ನಾವು ದೇವಸ್ಥಾನ ಇದು ಶಿವರಾತ್ರಿ ಉತ್ಸವ ಅಂದ್ರೆ ಗೋಕರ್ಣನೇ ಇಂಪಾರ್ಟೆಂಟ್. ಯಾವ್ಯಾವ್ದೋ ದೇವಸ್ಥಾನಕ್ಕೆ ಅಮೌಂಟ್ ಕೊಡ್ತಾರೆ ಸರ್ಕಾರ, ಅದು ನಮ್ಮ ಗೋಕರ್ಣ ಮೇನ್ ಮಬಲೇಶ್ವರ ದೇವಸ್ಥಾನಕ್ಕೆ ಏನು ಇನ್ಕಮ್ ಕೊಡ್ತಾ ಇಲ್ಲ. ಯಾವುದೇ ರೀತಿ ಎಲ್ಲ ಖರ್ಚು ಟೆಂಪಲ್ ಅವರು ನೋಡ್ಕೊಳ್ಬೇಕು, ಗ್ರಾಮ ಪಂಚಾಯತ್ ಅವರು ನೋಡ್ಕೊಳ್ಬೇಕು. ಒಂದು ರಾಜ್ಯ ಇಡೀ ದೇಶದಲ್ಲೇ ಗೋಕರ್ಣ ಅಂದ್ರೆ ದಕ್ಷಿಣ ಪಂಚಾಯತ್ ಅಧೀನ ಪ್ರಕಾರ ಹೊನ್ನಾವರ ಊರ ಕಡೆ ಅಲ್ಲವ ಅಂಗಡಿ ಇದು ಟೆಂಪಲ್ಗಳು ತಗೊಳ್ತಾರೆ ಬಾಡಿಗೆನ. ಟೆಂಪಲ್ಗಳಲ್ಲಿ ತಗೊಳ್ತಾ ಇಲ್ಲ. ಟೆಂಡರ್ ಕರೆಯೋದು ಪಂಚಾಯತ, ಬಾಡಿಗೆ ತಗೊಳ್ಳೋದು ಪಂಚಾಯತ. ದೇವಸ್ಥಾನ ಯಾಕೆ ದುಡ್ಡು ಕೊಡ್ಬೇಕು ಸರ್? ಇದೆಲ್ಲ ಈಗ ಜಾತ್ರೆ ನೋಡೋದು ಗೋಕರ್ಣ ಕುಂಟಲ 25 ಕಿಲೋಮೀಟರ್ ಅಲ್ಲಿಂದ ಇಲ್ಲಿಗೆ ಬರಬೇಕು. ಅವ್ರಿಗೆ ಪ್ರತಿ 4 ದಿವಸಕ್ಕೆ 50ರಿಂದ 60,000 ರೂಪಾಯಿ ಕೊಡ್ತೇವೆ ನಾವು. ದಯವಿಟ್ಟು ಅಲ್ಲಿರೋ ಗಾಡಿ ನೀವು ಇರಿಸುವಂಥ ಗಾಡಿ, ಇಲ್ಲಿಂದ ಹೋಗುವಂಥ ಚಾರ್ಜನ್ನು ಅಲ್ಲಿಂದ ಇರೋ ಚಾರ್ಜನ್ನು ಬೇಕಾದ ತಗೊಳ್ಳಿ. ದಯವಿಟ್ಟು ಮತ್ತೆ ಎಕ್ಸ್ಟ್ರಾ ಚಾರ್ಜ್ ಹಾಕಲಿಕ್ಕಿಲ್ಲ ಅಂತ ಬಂತು. ಈಗ ನಾವು ಆಲ್ರೆಡಿ 10 ಸಲ ಅಗ್ನಿಶಾಮಕ ವಾಹನದ ವ್ಯವಸ್ಥೆ, ಜಾತ್ರಾ ಸಮಯದಲ್ಲಿ ಚಿಕ್ಕ ವ್ಯಾಪಾರಸ್ಥರು ಹಾಗೂ ಯಾತ್ರಿಕರು ವೆಚ್ಚವನ್ನ ಆ ವ್ಯಕ್ತಿ ಆ ಸಂಸ್ಥೆ ಕೊಡಬೇಕು. ಅದನ್ನು ವ್ಯವಸ್ಥೆ ಮತ್ತು ಪಂಚಾಯತ್ ಮಾಡಿಕೊಡ್ಬೇಕು ಅಂತ ಅವರಿಗೆ ಅಗ್ನಿಮತಿ ಇದೆ. ನಾನು ಈವಾಗಲೂ 5 ವರ್ಷ ಆಯ್ತು, 6 ವರ್ಷ ಆಯಿತು, ಪ್ರತಿ ವರ್ಷ ಮೀಟಿಂಗ್ ತೆಗೆತಿದ್ದೇನೆ. ಯಾಕೆ ದೇವಸ್ಥಾನ ದುಡ್ಡು ತಗೊಳ್ತಾ ಇಲ್ಲ? ಬೇರೆ ದೇವಸ್ಥಾನ ಯಾಕೆ ಕೊಡಬೇಕು? ದೇವಸ್ಥಾನ ಜಾತ್ರೆ ದೇವಸ್ಥಾನದ್ದು, ಪಂಚಾಯತ್ ಜಾತ್ರೆ ಅಲ್ಲ. ಪಂಚಾಯತಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಬಂದಂಥ ಯಾತ್ರಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಕೊಡುವಂಥ ನಮ್ಮ ಪಂಚಾಯತ್ ಅಧಿನಿಯಮದಲ್ಲಿ ಇದೆ. ಫಸ್ಟ್ ಇಯರ್ 3 ವರ್ಷ ಜಿಗೆ ಆಗ ರಾಮಚಂದ್ರಪುರ ಮಠ ಹಸ್ತಾಂತರ ಇದ್ದಾಗ ಅವರೊಂದು 50,000 ಅಂತ 4-4 ವರ್ಷ ಕೊಟ್ಟಿದ್ರು. ಅದಾದ್ಮೇಲೆ ಇವತ್ತು ಬಂದಾಗ್ಬಿಟ್ಟಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಪಂಚಾಯತ್, ಆದಾಯ ತಗೊಳ್ಬೇಕು ದೇವಸ್ಥಾನ. ಇದು ಯಾವ ನ್ಯಾಯ? ಇದು ಒಂದು ಕಾನೂನು ಪ್ರಕಾರ ಅದೇ ಬೇಸಿಕ್ ನನ್ನ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳು ಭಾಷಣ ಹೋಗಿದ್ದಾರೆ. ನಾನು ಕೊಟ್ಬಿಟ್ಟಿದ್ದೇನೆ, ಬೇಜಾರು ಮಾಡ್ಕೋಬೇಡಿ, 50 ಲಕ್ಷ ಕೊಡ್ತೇನೆ ಅಂತ ಭರವಸೆ ಕೊಟ್ಟು ಹೋಗಿದ್ದಾರೆ. ಅದು ಸ್ವಲ್ಪ ಜ್ಞಾಪಕ ನೀವು ಅಧಿಕಾರಿಗಳು ಮಾಡಬೇಕು. ನಮ್ಮ ಕೇಳೋದಿಲ್ಲ. ನಮ್ಮ ಬೆಂಚಲ್ಲಿ ಗೋಕರ್ಣ ಮೇಲೆ ಮುರುಡೇಶ್ವರ ಅಲ್ಲಿ 50 ಲಕ್ಷ ಕಟ್ಕೊಡ್ತಾರೆ. ಇಲ್ಲಿ ಇಷ್ಟು ವರ್ಷ ಪಂಚಾಯತ್ ಕೊಡೋದಿಲ್ಲ, ಉತ್ಸವವನ್ನು ಮಾಡೋದಿಲ್ಲ. ಅವರು MLA ಸಾಹೇಬರು ಅವ್ರ ಜನರಿಗೆ ಮೂಲಕ ಉತ್ಸವ ಮಾಡಿದ್ದಾರೆ. ಒಂದು ಒಳ್ಳೆ ಕಾರ್ಯಕ್ರಮ. ಶಿವರಾತ್ರಿ ಉತ್ಸವ ಇರಬೇಕು. ಮುರುಡೇಶ್ವರದಲ್ಲಿ ಲಾಸ್ಟ್ ಟೈಮ್ 50,000 ಕೊಟ್ಟಿದ್ದಾರೆ, 50 ಲಕ್ಷ. ಅದು ನಮ್ಮ ಗೋಕರ್ಣ ಇದಲ್ಲ, ಅವರು ಯಾರು ಪರ್ಮಿಷನ್ ಇಲ್ಲದೆ ಓಡಾಡಿದ್ದಾರೆ ಕರೆಕ್ಟ್. ಅಂದ್ರೆ ನಾನು ಯಾರು ಬ್ಲೇಮ್ ಮಾಡ್ತಾ ಇಲ್ಲ, ರೀಸನ್ ಕೇಳ್ತಾ ಇದ್ದೀನಿ ಅಷ್ಟೇ. ಅದಾಗಿದೆ. ಅಂದರೆ ಸಮುದ್ರದಲ್ಲಿ ಮುಳುಗಿ ಆಗಿರೋದಲ್ಲ, ಅವ್ರ ಹೆಲ್ತ್ ಇಶ್ಯೂಸ್ ಆಗಿದೆ. ಒಬ್ರದ್ದು ಹಾರ್ಟ್ ಅಟ್ಯಾಕ್ ಆಗಿದೆ. ಒಂದೇ ಅಲ್ಲ ಆಗಿದೆ. ಎರಡು, ಒಂದು ಫಾರಿನರ್, ಬಟ್ ಈಗ ಓನ್ಲಿ ಸ್ಟ್ಯಾಂಡ್ ಬೈ ಒಂದು ಸ್ಟ್ಯಾಂಡ್ ಬೈ ಇಟ್ಟರೆ ಒಳ್ಳೇದು, ಅಟ್ಲೀಸ್ಟ್ ಅಲ್ಲಿ. ನಂತರ ಇಲ್ಲಾಂದ್ರೆ ಕತ್ಲಾದ ನಂತರ ಹೋದ್ರೆ ಮತ್ತೆ ಅವ್ರ ಮೇಲೆ ಆಕ್ಷನ್ ನೀವೇನು ತಗೋಬೇಕಾದ್ ತಗೊಳ್ಬೇಕಾಗುತ್ತೆ. ಅವ್ರದೇ ಜಿಮ್ಮೆದಾರಿ, ಅವ್ರು ಸ್ಟಾಪ್ ಮಾಡಿ. ಅದು 6 ತನಕ ಇರುತ್ತೆ. ಬಟ್ ಅದೇ ಕತ್ಲ ಆಗೋ ತನಕ, ಕತ್ಲ ಆದ್ಮೇಲೆ ಯಾರು ಬಿಡಬಾರ್ದು. ಅವ್ರ ಹೋಟೆಲ್ ರೆಸಾರ್ಟ್ಸ್ ಓನರ್ಸ್ ಯಾರಿದ್ದಾರೆ ಅವ್ರದ್ದೇ ರೆಸ್ಪಾನ್ಸಿಬಿಲಿಟಿ. ಎಲ್ಲ ಬೀಚಲ್ಲಿ ಇರ್ತಾರೆ ಸರ್. ಅದ್ರ ಲೈಫ್ ಜಾಕೆಟ್ ಲೈಫ್ ಜೊತೆಗೆ ಇರ್ತಾರೆ. ನಮ್ಮ ಸ್ಟೇಷನ್ ಅಲ್ಲಿ ಎಷ್ಟಿದೆ ಅದ್ರ ಜೊತೆಗೆ ಇರ್ತಾರೆ ಸರ್. ಅದಕ್ಕೆ ಪರ್ಮನೆಂಟ್ಲಿ 7 days ಅಲ್ಲಿ ಸ್ಟೇಷನ್ ಆಗಿದೆ. ಶಿವರಾತ್ರಿ ಸ್ಟಾರ್ಟ್ ಆಗಿಂದ ಎಂಡ್ ಆಗುತ್ತೆ. ನಾನು ಸಪ್ರೇಟ್ ಆಗಿ ನಮ್ಗೆ ಮತ್ತು ಆಶೋರ್ ಕಡೆ ಬೋಡಿ ತೀರ್ಥ, ಬೀದಿ, ಸಮುದ್ರ ತೀರದಲ್ಲಿ ಮತ್ತು ಬಸ್ ನಿಲ್ದಾಣಕ್ಕೆ 4 ಕಡೆ CC ಕ್ಯಾಮೆರಾ ಮತ್ತು ಮಾನಿಟರ್ಗಳನ್ನು ಮತ್ತು ಬ್ಯಾನರ್ಗಳನ್ನು ಅಳವಡಿಸುವುದು. ಜಾತ್ರಾ ಮುಗಿದ ನಂತರ ಪೊಲೀಸ್ ನಿಷೇಧಿಸಲಾಗಿದ್ದು, ಈ ಬಗ್ಗೆ ಎಚ್ಚರಿಕೆ ಬ್ಯಾನರ್ ಅಳವಡಿಸುವುದು. ಮಹಾಬಲೇಶ್ವರ ದೇವಸ್ಥಾನದ ಒಳಗಡೆ ತೀರ್ಥ ಪ್ರಸಾದ ನೀಡುವ ಸ್ಥಳದಲ್ಲಿ
ನೂಕುಲು ಸಂಭವಿಸುವ ಸಾಧ್ಯತೆ ಕಾರಣ ನಂದಿ ಹತ್ತಿರ ತೀರ್ಥ ಪ್ರಸಾದ ವಿತರಿಸಿದೆ. ಪ್ರತ್ಯೇಕ ಕೌಂಟರ್ ತರಲು ಸಭೆ ನಮ್ಮ ಮೆಂಬರ್ ಆದವ್ರಿಗೆ ಅಧ್ಯಕ್ಷರು ಈಗ ನಮ್ಮ ಲೋಕಲ್ ಪೊಲೀಸ್ ಆ ಪೊಲೀಸ್ ಏನಾದ್ರು ನಿಮ್ಗೆ ಸ್ಪಂದನೆ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಒಂದು ಮಾತು ಹೇಳ್ತಾರೆ, ನಾವು ಸ್ಪಂದನೆ ಮಾಡ್ತೇವೆ. ನಾವು ಲೋಕಲ್ 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.